ಹಾಯ್, ವೆಲ್ಕಮ್ ಟು ಶಾರಸ್ ಕಿಚನ್. ಇವತ್ತಿನ ರೆಸಿಪಿ ಅಲಸಂದಿ ಕಾಳಿನ ವಡೆ. ಅಲಸಂದಿ ಕಾಳಿನ ವಡೆ ನಾವು ಬಿಳಿ ಅಲಸಂದಿ ಕಾಳು ತೊಗೊಂಡಿದ್ದೀವಿ. ಅದನ್ನ 5ರಿಂದ 6 ಗಂಟೆಗಳ ಕಾಲ ನೆನೆ ಹಾಕಿದ್ದೀವಿ. ನೆನೆ ಹಾಕಿ ಒಂದು ಸಾಣಿಗೆಯಲ್ಲಿ ಬಸ್ದಿಟ್ಕೊಳ್ಳಿ. ಇವಾಗ ನೋಡಿ ತೋರಿಸ್ತೀನಿ. ಈ ಥರ ಬಸ್ದಿಟ್ಕೊಂಡಿದ್ದೀನೋ ಇದನ್ನ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕಬೇಕು. ಇದಕ್ಕೆ ಸ್ವಲ್ಪನೂ ನೀರು ಹಾಕ್ಲಾರ್ದೆ ಹಾಗೆ ಮಿಕ್ಸಿ ಮಾಡ್ಕೋಬೇಕು. ನೋಡಿ ಇವಾಗ ತೋರಿಸ್ತೀನಿ. ಇದಕ್ಕೆ ಸ್ವಲ್ಪ ಒಂದು 4 ಖಾರಕ್ಕೆ ಒಂದು 4 ಮೆಣಸಿನ್ಕಾಯಿ ಹಾಕಿದ್ದೀನಿ. ನಿಮಗೆ ಜಾಸ್ತಿ ಖಾರ ಬೇಕಂದರೆ ಇನ್ನೊಂದು 2 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಕೊತ್ತಂಬರಿ ಇದ್ರೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಇದರಲ್ಲಿ ಹಾಕಿಲ್ಲ. ಇವಾಗ ನೋಡಿ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ಆನ್ ಆಫ್ ಥರ ಮಿಕ್ಸಿ ಮಾಡ್ಕೋಬೇಕು. ಈ ಥರ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಇವಾಗ ತೋರಿಸ್ತೀನಿ ನೋಡಿ. ಇಷ್ಟಿದ್ರೆ ಪರ್ಫೆಕ್ಟ್ ಇದೆ. ನೋಡಿ ತೋರಿಸ್ತೀವಿ. ಇದು ಕರೆಕ್ಟ್ ಆಗಿದೆ. ಈಗ ಇದನ್ನ ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ ನೋಡಿ. ಇದಿಷ್ಟು ಒಂದು ಪಾತ್ರೆ ಹಾಕ್ಕೊಂಡು ನೋಡಿ ಇದಕ್ಕೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಚಿಕ್ಕದಾಗಿ ಹೆಚ್ಚಿರೋ 1 ಈರುಳ್ಳಿ ಹಾಕಿ, ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ, ಸ್ವಲ್ಪ ಜೀರಿಗೆ. ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಚೆನ್ನಾಗಿರುತ್ತೆ. ನಮ್ಮ ಹತ್ರ ಇಲ್ಲ, ಅದಕ್ಕೆ ಹಾಕಿಲ್ಲ. ಇವಾಗ ನೋಡಿ ಮತ್ತೆ ಸ್ವಲ್ಪ ಚೆನ್ನಾಗಿ ಕಲಸಿ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಬಿಡಿ. ಇದನ್ನು ಕಲಸಿದ ತಕ್ಷಣವೇ ಮಾಡಬೇಕು, ಇಲ್ಲಾಂದರೆ ಹಿಟ್ಟು ನೀರು ಸ್ಟಾರ್ಟ್ ಆಗುತ್ತೆ. ಆವಾಗ ವಡೆ ಮಾಡೋಕ್ಕೆ ಸರಿ ಬರೋಲ್ಲ. ನೋಡಿ ಈ ಥರ ಹದ ಇದ್ದರೆ ಸಾಕು. ತೋರಿಸ್ತೀನಿ ನೋಡಿ. ಈ ಥರ ಇದ್ದರೆ ಸಾಕಾಗುತ್ತೆ. ಇದು ರೆಡಿ ಇದೆ ನೋಡಿ. ಈಗ ಎಣ್ಣೆ ಕಾದಿದೆ ನೋಡಿ. ಟ್ರೈ ಮಾಡೋಕ್ಕಂತ ಸ್ವಲ್ಪ ನೀರು ಹಚ್ಚಿ ಈ ಥರ ಒಂದು ಉಂಡೆ ಥರ ಮಾಡಿ, ಈ ಥರ ಹೋಲ್ ಮಾಡಿ ನೋಡಿ, ತೂತು ವಡೆ ಥರ ಬಿಡ್ತಾ ಇದ್ದೀವಿ. ಇವಾಗ ನೋಡಿ ಒಂದೊಂದೇ ಎಣ್ಣೆ ಕಾದಿದೆ, ಒಂದೊಂದೇ ಬಿಡ್ತಾ ಇರೋದು. ಇವಾಗ ನೀರೇನು ಅವಶ್ಯ ಇಲ್ಲ, ಹಾಗೆ ಮಾಡ್ಬೋದು ನೋಡಿ. ಈ ಥರ ಕೈಯಿಂದ ಹೋಲ್ ಮಾಡಿ ಈ ಥರ ಮಾಡಿ ಬಿಟ್ಟರೆ ಸಾಕು. ಚಿಕ್ಕದಾಗಿ ಸ್ವಲ್ಪ ಮಾಡ್ಕೊಳ್ಳಿ. ಉಂಡೆನ ಮಾಡಿ ಈ ಥರ ಮಾಡಿ ವಡೆ ಥರ ಶೇಪ್ ಅಂದರೆ ಚೆನ್ನಾಗಿ ಒಳಗಡೆ ಬೆಳೆಯುತ್ತೆ ನೋಡಿ. ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಎಣ್ಣೆ ಕಾದಿದೆ, ಬಿಟ್ಟಿದ್ದೀವಿ. ಇವಾಗ 2 ಸೈಡು ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೊಳ್ಳಿ. ಒಂದ್ಸಲ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಟೇಸ್ಟು ನೋಡಿ. ಇವಾಗ ನಮ್ಮ ವಡೆ ರೆಡಿಯಾಗಿದೆ.
ಇವಾಗ ನೋಡಿ ರೆಡಿಯಾಗಿದೆ, ತೆಗೆದು ತೋರಿಸ್ತೀನಿ. ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ನೋಡಿ ಈ ಥರ ರೆಡಿಯಾಗಿದೆ ವಡೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.